ಇವಾಗ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಗುರುರಾಜ್ ಹೂಗಾರಿ ಈಗ ಹುಬ್ಬಳ್ಳಿ ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, 17 ಶಂಕಿತ ಸಿಮಿ ಉಗ್ರರನ್ನ ಖುಲಾಸೆಗೊಳಿಸಿ ಅಂತ ಹುಬ್ಬಳ್ಳಿಯ ಸೆಷನ್ಸ್ ನ್ಯಾಯಾಲಯ ಈಗ ತೀರ್ಪನ್ನ ಪ್ರಕಟ ಮಾಡಿದೆ. ಯಾವ ಹಿನ್ನೆಲೆಯಲ್ಲಿ ಈ ಒಂದು ತೀರ್ಪು ಪ್ರಕಟ ಆಗಿರುವಂತದ್ದು, ಅದರಲ್ಲೂ ಕೂಡ ಬರೋಬ್ಬರಿ 8 ವರ್ಷಗಳ ಕಾಲ ಇದರ ವಿಚಾರಣೆ ನಡೆದಿರುವಂತಹ ಹಿನ್ನೆಲೆಯಲ್ಲಿ ನವಿತಾ ಏನಂತ ಹೇಳಿದ್ರೆ 2008ರಲ್ಲಿ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿದಂತಹ ಒಂದು ಪ್ರಕರಣ. ಅದು ಈಗಾಗಲೇ ನಿಷೇಧಿತ ಸಂಘಟನೆ ಇತ್ತು, ಸ್ಟೂಡೆಂಟ್ ಇಸ್ಲಾಮಿಕ್ ಮೂವ್ಮೆಂಟ್ ಇಂಡಿಯಾ ಅನ್ನುವಂಥ ಏನು ಸಂಘಟನೆ ಇತ್ತು, ಸಿಮಿ ಸಂಘಟನೆ. ಆ ಸಂಘಟನೆಯಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಂತ ಕೆಲ ಕಾರ್ಯಕರ್ತರು ಪೊಲೀಸರು ಬಂಧಿಸಿದ್ರು. ಅವರ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಕೇಳಿಬಂದಿದ್ವು. ಅಂದ್ರೆ ಜಿಲೆಟಿನ್ ಕಡ್ಡಿಗಳನ್ನು ಸೇಕರಿಸಿದ್ದಾರೆ, ದೇಶದ್ರೋಹ ಚಟುವಟಿಕೆ ಮಾಡ್ತಾ ಇದ್ದಾರೆ, ಕೆಲವು ದೇಶಾದ್ಯಂತ ದುಷ್ಕೃತ್ಯಗಳನ್ನು ನಡೆಸಲಿಕ್ಕೆ ಸಂಚನ್ನು ರೂಪಿಸಿದ್ದಾರೆ ಅನ್ನುವಂತಹ ಆರೋಪ ಪ್ರಮುಖವಾಗಿ ಈ ಬಂಧನಕ್ಕೊಳಗಾದಂತಹ ಶಂಕಿತ ಭಯೋತ್ಪಾದಕರ ಮೇಲೆ ಕೇಳಿಬಂದಿತ್ತು. ಆ ಒಂದು ಸಂದರ್ಭದ ಆರಂಭದಲ್ಲಿ ದಾವಣಗೆರೆಯ ಹೊನ್ನಳ್ಳಿ ಪೊಲೀಸರು ಮತ್ತೆ ಹುಬ್ಬಳ್ಳಿಯ ಪೊಲೀಸರು ಜಂಟಿಯಾಗಿ 2008ರಲ್ಲಿ ಸುಮಾರು 21 ಜನ ಶಂಕಿತ ಸಿಮಿ ಕಾರ್ಯಕರ್ತರನ್ನ ಬಂಧಿಸಿದ್ರು. ಅದರಲ್ಲಿ 4 ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಕೂಡ ಇದ್ರು, ವೈದ್ಯಕೀಯ ವಿದ್ಯಾರ್ಥಿಗಳು ಕೂಡ ಸೇರ್ಕೊಂಡಿದ್ರು. ಹಾಗಾಗಿ ಇಡೀ ರಾಜ್ಯವನ್ನ ತಲ್ಲಣಗೊಳಿಸಿದಂತಹ ಪ್ರಕರಣ ಇದಾಗಿತ್ತು. ಈ ಪ್ರಕರಣದ ಗಂಭೀರತೆಯನ್ನು ಅರಿತಂತ ಅಂದಿನ ಸರ್ಕಾರ ಈ ಒಂದು ವಿಚಾರಣೆಯನ್ನ ಸಿಒಡಿಗೆ ಉಳಿಸಿತ್ತು. ಸಿಒಡಿ ಅಧಿಕಾರಿಗಳು ಸುದೀರ್ಘವಾಗಿ ದೇಶದ ಪೊಲೀಸ್ ಇಲಾಖೆಯ ಇತಿಹಾಸದಲ್ಲೇ ಸುದೀರ್ಘವಾದಂತಹ ಒಂದು ತನಿಖೆಯನ್ನು ನಡೆಸಿ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿತ್ತು. ಸುಮಾರು 1648 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿತ್ತು. ಅದರಲ್ಲಿ 300ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಕೂಡ ಅವರು ಒದಗಿಸಿದ್ರು. ಇದು ಹುಬ್ಬಳ್ಳಿಯ ನ್ಯಾಯಾಲಯದಲ್ಲಿ 7-8 ವರ್ಷಗಳಿಂದ ನಿರಂತರವಾಗಿ ವಿಚಾರಣೆ ನಡೆದಿದೆ. ಇವತ್ತು ನ್ಯಾಯಾಧೀಶ ಗೋಪಾಲಕೃಷ್ಣ ಕೊಳ್ಳಿ ಅವರು ಅಂದ್ರೆ ಆರೋಪಗಳ 21 ಜನ ಆರೋಪಿಗಳ ಪೈಕಿ ಕೆಲವರಿಗಾಗಲೇ ಜಾಮೀನು ಮೇಲೆ ಹೊರ ಇದ್ದಾರೆ. ಅದರಲ್ಲಿ 17 ಜನ ದೇಶದ ವಿವಿಧ ಜೈಲ್ಗಳಲ್ಲಿ ಏನಿದ್ದಾರೆ. ಧಾರವಾಡ ಜೈಲಿನ 5 ಜನ ಇದ್ದಾರೆ, ಗುಜರಾತ್ನ ಅಹಮದಾಬಾದ್ ಜೈಲಿನಲ್ಲಿ 8 ಜನ ಇದ್ದಾರೆ. ಹಾಗೇನೆ ಕೇರಳದ ಕೊಯಮತ್ತೂರಿನಲ್ಲಿ ಕೂಡ ಒಂದು 4 ಜನ ಭಯೋತ್ಪಾದಕರು ಅಂದ್ರೆ ಶಂಕಿತ ಭಯೋತ್ಪಾದಕರು ಅನಿಸ್ಕೊಂಡಂತವರು ಇದ್ದಾರೆ. ಅವರೆಲ್ಲರ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಸಿಒಡಿ ಅಧಿಕಾರಿಗಳು ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿದ್ರು. ಅದರಲ್ಲಿ ದೇಶದ್ರೋಹದ ಆರೋಪವನ್ನು ಹೊರಿಸಿದ್ರು, ದುಷ್ಕೃತ್ಯ ನಡೆಸಲಿಕ್ಕೆ ಸಂಚು ರೂಪಿಸಿದ ಆರೋಪ ಹೊರಿಸಿದ್ರು. ಅವೆಲ್ಲವೂ ಕೂಡ ನ್ಯಾಯಾಲಯದಲ್ಲಿ ಪ್ರೂವ್ ಆಗಲಿಲ್ಲ ಅನ್ನುವಂಥದ್ದು ನ್ಯಾಯಾಧೀಶರ ಅಂದ್ರೆ ಇವತ್ತು ಅಂದ್ರೆ ತೀರ್ಪಿನಲ್ಲಿ ಪ್ರಕಟ ಆಗಿರುವಂತದ್ದು. ಅಧಿಕಾರಿಗಳು ದೋಷಾರೋಪಣಾ ಪಟ್ಟಿಯಲ್ಲಿ ಸಲ್ಲಿಸಿದಂತಹ ಆರೋಪಗಳಿಗೂ ಮತ್ತು ಸಾಕ್ಷಿಗಳು ನ್ಯಾಯಾಲಯದ ಮುಂದೆ ಹೇಳಿದಂತ ಹೇಳಿಕೆಗಳಿಗೂ ಅಂದ್ರೆ ವ್ಯತ್ಯಾಸ ಇತ್ತು. ಹಾಗಾಗಿ ಆ ಆರೋಪಗಳು ಸಾಬೀತಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತಿನ ಹುಬ್ಬಳ್ಳಿಯ ಜಿಲ್ಲಾ ಸೆಷನ್ಸ್ ನ್ಯಾಯಾಧೀಶರಾದಂತಹ ಗೋಪಾಲಕೃಷ್ಣ ಕೊಳ್ಳಿ ಅವರು 17 ಜನ ಪ್ರಮುಖ ಆರೋಪಿಗಳೇನಿದ್ರು ಅವರೆಲ್ಲರನ್ನ ಪ್ರಕರಣದಿಂದ ಖುಲಾಸೆಗೊಳಿಸಿದ್ದಾರೆ. ಈಗಾಗಲೇ ಧಾರವಾಡ ಜೈಲಿನಲ್ಲಿ 5 ಜನ ಇದ್ದಾರೆ, ಬೆಳಗಾವಿ ಜೈಲಿನಲ್ಲಿ 2 ಇದ್ದಾರೆ, ಅಂದ್ರೆ ಗುಜರಾತ್ನ ಅಹಮದಾಬಾದ್ ಜೈಲಿನಲ್ಲಿ 8 ಜನ ಇದ್ದಾರೆ. ಅವರೆಲ್ಲರೂ ಕೂಡ ಬಂಧನಕ್ಕೊಳಗಾದವರು. ಈ ಒಂದು ಪ್ರಕರಣದಲ್ಲಿ 17 ಜನ ಆರೋಪಿಗಳನ್ನ ಖುಲಾಸೆ ಮಾಡಲಾಗಿದೆ. ನವಿತಾ, ಸಾಕಷ್ಟು ವರ್ಷಗಳ ಕಾಲ ಈ ಒಂದು ತನಿಖೆ ನಡೆದಿರುವಂತದ್ದು. ಆದ್ರೆ ಕೊನೆಗೆ ಅಲ್ಲಿ ಸಾಕ್ಷ್ಯಗಳು ಇರದೇ ಇರುವಂತಹ ನಿಟ್ಟಿನಲ್ಲಿ 17 ಆರೋಪಿಗಳನ್ನು ಕೂಡ ಅಲ್ಲಿ ಖುಲಾಸೆಗೊಳಿಸಿರುವಂತದ್ದು. ಇದು ಹಾಗಾದ್ರೆ ಸಿಐಡಿ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಹಿನ್ನಡೆ ಅಂತ ಆಗಿಲ್ವಾ, ಹೇಗೆ ಗುರುರಾಜ್ ಹೂಗಾರ್? ಖಂಡಿತವಾಗಿ ಇದೊಂದು ಅಧಿಕಾರಿಗಳ ಲೋಪದೋಷ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಏನು ಆರೋಪಿಗಳನ್ನ ಬಂಧಿಸಿದ ಸಂದರ್ಭದಲ್ಲಿ ಕಲೆ ಹಾಕಿದಂತಹ ಸಾಕ್ಷ್ಯಾಧಾರಗಳೇನಿದ್ವು, ಇವರಿಂದ ವಶಪಡಿಸಿಕೊಂಡಂತ ಸಾಕ್ಷ್ಯಾಧಾರಗಳೇನಿದ್ವು, ಅವೆಲ್ಲವುಗಳನ್ನ ನ್ಯಾಯಾಲಯದ ಮುಂದೆ ಪ್ರೆಸೆಂಟ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಸಿಒಡಿ ಅಧಿಕಾರಿಗಳು ಎಡವಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆರೋಪಿ ಪರ ವಕೀಲರು ವಾದ ವಿವಾದ ನಡೆದಂತಹ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಅಧಿಕಾರಿಗಳು ವಿನಾಕಾರಣ ನಮ್ಮ ಅಂದ್ರೆ ಈ ಆರೋಪಿಗಳ ವಿರುದ್ಧ ಆರೋಪಗಳನ್ನ ಹೊರಿಸ್ತಾ ಇರುವಂತಹ ಆರೋಪಗಳು ಅಂದ್ರೆ ಆ ಒಂದು ವಿಚಾರಣೆ ಸಂದರ್ಭದಲ್ಲಿ ವ್ಯಕ್ತವಾಗಿದ್ದು. ಆದರೂ ಕೂಡ ಅಂದ್ರೆ ಅಧಿಕಾರಿಗಳು ಅದನ್ನು ಸಮರ್ಥಿಸಿಕೊಂಡಿದ್ರು. ನಾವು ಅಗತ್ಯ ದಾಖಲೆಗಳನ್ನ ನ್ಯಾಯಾಲಯದ ಮುಂದೆ ಸಲ್ಲಿಸಿದ್ದೇವೆ, ಮತ್ತೆ ಮಂಪರು ಪರೀಕ್ಷೆಯನ್ನು ಕೂಡ ನಡೆಸಲಾಗಿತ್ತು. ಈ 17 ಜನ ಆರೋಪಿಗಳ ಪೈಕಿ 8 ಜನರಿಗೆ ಡಾಕ್ಟರ್ ಮಾಲಿನಿ ಅವರು ಬೆಂಗಳೂರಿನಲ್ಲಿ ಆ ಸುಳ್ಳು ಪತ್ತೆ ತಜ್ಞರನ್ನು ವಿಚಾರಣೆ ಅಂದ್ರೆ ಅವರನ್ನ ಮಂಪರು ಪರೀಕ್ಷೆಗೊಳಪಡಿಸಿ ಅದರ ಸಿಡಿಗಳನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ರು. ಸುಮಾರು ಸುದೀರ್ಘ 300 ಗಂಟೆಗಳ ಅವಧಿಯ ಒಂದು ಸಿಡಿಯನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗಿತ್ತು. ಇವೆಲ್ಲವೂ ವಿಚಾರಣೆಗಳು ನಡೆಸಿದಾಗ ಅಂದ್ರೆ ಆರೋಪಿಗಳೇನು ನ್ಯಾಯಾಲಯದ ಮುಂದೆ ಸಾಕ್ಷಿಯನ್ನು ಹೇಳಿದ್ರು, ಅವೆಲ್ಲವೂ ಕೂಡ ಅಂದ್ರೆ ದೋಷಾರೋಪಣಾ ಪಟ್ಟಿಗೂ ಮತ್ತು ಆರೋಪಿಗಳು ನ್ಯಾಯಾಲಯದ ಮುಂದೆ ಹೇಳಿದಂತ ಹೇಳಿಕೆಗೂ ಮತ್ತು ಸಾಕ್ಷಿಗಳು ನೀಡಿದಂತ ಹೇಳಿಕೆಗೂ ಸಾಕಷ್ಟು ವ್ಯತ್ಯಾಸ ಇತ್ತು. ಹಾಗಾಗಿ ಅಧಿಕಾರಿಗಳು ಮಾಡಿದಂತ ಈ ವಿದ್ಯಾರ್ಥಿಗಳೇನಿದ್ರು ಇವ್ರ ಮೇಲೆ ಮಾಡಿದಂತ ಆರೋಪ ಏನಿದೆ ಅದು ಸುಳ್ಳು ಅನ್ನುವಂಥದ್ದು ಈಗ ಈ ನ್ಯಾಯಾಲಯದ ತೀರ್ಪಿನಿಂದ ಪ್ರಕಟ ಆಗಿರುವಂತದ್ದು. ಈಗ ಈ ಒಂದು ತೀರ್ಪನ್ನ ಸಿಒಡಿ ಅಧಿಕಾರಿಗಳು ಮುಂದೆ ಬೇರೆ ನ್ಯಾಯಾಲಯದಲ್ಲಿ ಚಾಲೆಂಜ್ ಮಾಡ್ತಾರ ಅನ್ನುವಂಥ ಪ್ರಶ್ನೆ ಕೂಡ ಈಗ ಮುಂದಿದೆ. ನವಿತಾ, ಧನ್ಯವಾದಗಳು ಗುರುರಾಜ್ ಹೂಗಾರ್ ಡೀಟೇಲ್ಸ್ಗೆ. 2008ರಲ್ಲಿ ರಾಜ್ಯದ ವಿವಿಧೆಡೆ ಬಂಧಿಸಿದಂತಹ ಶಂಕಿತ ಸಿಮಿ ಉಗ್ರರನ್ನ ಈಗ ಪ್ರಕರಣದಿಂದ ಖುಲಾಸೆಗೊಳಿಸಲಾಗಿರುವಂತಹ ಒಂದು ಮಹತ್ವದ ತೀರ್ಪನ್ನ ಹುಬ್ಬಳ್ಳಿ ನ್ಯಾಯಾಲಯ ಕೊಟ್ಟಿರುವಂತದ್ದು. ಎಲ್ಲಾ 17 ಸಿಮಿ ಉಗ್ರರನ್ನ ಖುಲಾಸೆಗೊಳಿಸಿ ಅಂತ ಹುಬ್ಬಳ್ಳಿ ನ್ಯಾಯಾಲಯ ಈಗ ತೀರ್ಪನ್ನ ಪ್ರಕಟಿಸಿದೆ. ಸತತ ಈ ಒಂದು ಪ್ರಕರಣದಲ್ಲಿ 7 ವರ್ಷಗಳ ಕಾಲ ವಿಚಾರಣೆ ನಡೆಯಿತು. ಸಾಕಷ್ಟು